ಎಲ್ಲರಿಗೂ ನಮಸ್ಕಾರ. ಒಂದು ದೇಶಕ್ಕೆ ಅದರಲ್ಲೂ ನೂರಾರು ಭಾಷೆಗಳು, ಸಾವಿರಾರು ಸಂಸ್ಕೃತಿಗಳನ್ನ ಹೊಂದಿರೋ 200 ವರ್ಷಗಳ ಗುಲಾಮಗಿರಿಯಿಂದ ಆಗಷ್ಟೇ ಹೊರಬಂದ ದೇಶಕ್ಕೆ ಒಂದು ನಿಯಮ ಪುಸ್ತಕವನ್ನ ಬರೆಯೋದು ಅಂದ್ರೆ ಎಂಥ ದೊಡ್ಡ ಸವಾಲಲ್ವಾ? ಬನ್ನಿ, ಇವತ್ತು ನಾವು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವದ ಆಧಾರಸ್ತಂಭವಾದ ಭಾರತದ ಸಂವಿಧಾನದ ಅದ್ಭುತ ಕಥೆಯನ್ನೊಮ್ಮೆ ನೋಡೋಣ. ಅಲ್ವಾ, ಈ ಒಂದು ಪ್ರಶ್ನೆಯಲ್ಲೇ ಎಲ್ಲ ಇದೆ. ನಮ್ಮ ದೇಶದ ಸಂಸ್ಥಾಪಕರ ಮುಂದೆ ಇದ್ದಿದ್ದು ಸಾಮಾನ್ಯವಾದ ಸವಾಲಂತೂ ಆಗಿರ್ಲಿಲ್ಲ. ಅವರು ಕೇವಲ ಕಾನೂನುಗಳನ್ನ ಬರಿತಿರ್ಲಿಲ್ಲ, ಬದಲಿಗೆ ಚದುರಿ ಹೋಗಿದ್ದ ಒಂದು ನಾಡನ್ನ ಒಟ್ಟಿಗೆ ಸೇರಿಸಿ ಅದಕ್ಕೊಂದು ಹೊಸ ಆತ್ಮ, ಹೊಸ ದಿಕ್ಕನ್ನ ಕೊಡುವ ಪ್ರಯತ್ನದಲ್ಲಿದ್ರು. ಹಾಗಾದ್ರೆ ಇಂಥ ಒಂದು ಮಹಾನ್ ಗ್ರಂಥದ ಅವಶ್ಯಕತೆ ಶುರುವಾಗಿದ್ದು ಎಲ್ಲಿಂದ? 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಖುಷಿ ಒಂದೆಡೆ, ಆದರೆ ದೇಶವನ್ನ ಮುಂದೆ ಹೇಗ್ ನಡೆಸೋದು ಅನ್ನೋ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದಿತ್ತು. ನೋಡಿ, ಸಂವಿಧಾನ ಅಂದ್ರೆ ಸುಮ್ನೆ ರೂಲ್ಸ್ ಲಿಸ್ಟ್ ಅನ್ಕೊಂಡ್ರೆ ಅದು ಖಂಡಿತ ತಪ್ಪು. ಶತಮಾನಗಳ ಕಾಲ ಬೇರೆಯವರ ಆಳ್ವಿಕೆಯಲ್ಲಿದ್ದ ಭಾರತಕ್ಕೆ ತನ್ನದೇ ಆದ ಒಂದು ಗುರುತು ಬೇಕಿತ್ತು, ಭವಿಷ್ಯದ ದಾರಿಯನ್ನ ತೋರ್ಸೋ ಒಂದು ದಿಕ್ಸೂಚಿ ಬೇಕಿತ್ತು. ಆ ದಿಕ್ಸೂಚಿಯೇ ನಮ್ಮ ಸಂವಿಧಾನ. ಹಾಗಿದ್ರೆ ಇಷ್ಟು ದೊಡ್ಡ, ಇಷ್ಟು ಮಹತ್ವದ ನೀಲನಕ್ಷೆಯನ್ನ, ಅದನ್ನ ರೂಪಿಸೋ ಜವಾಬ್ದಾರಿಯನ್ನ ಹೊತ್ತವರು ಯಾರು? ಆ ತಂಡ ಬೇರೆ ಯಾರೂ ಅಲ್ಲ, ಅದೇ ನಮ್ಮ ಸಂವಿಧಾನ ರಚನಾ ಸಭೆ. ಒಮ್ಮೆ ಈ ಜರ್ನಿಯನ್ನ ನೋಡಿ. 1946ರ ಡಿಸೆಂಬರಲ್ಲಿ ಮೊದಲ ಸಭೆ ಸೇರಿದಾಗಿನಿಂದ 1949ರ ನವೆಂಬರಲ್ಲಿ ಸಂವಿಧಾನವನ್ನ ಅಂಗೀಕರಿಸೋವರೆಗೂ ಪ್ರತಿಯೊಂದು ಹೆಜ್ಜೆಯನ್ನೂ ಅತ್ಯಂತ ಎಚ್ಚರಿಕೆಯಿಂದ ಇಡಲಾಗಿತ್ತು. ಇದು ಒಂದೇ ರಾತ್ರಿಯಲ್ಲಿ ಆದ ಮ್ಯಾಜಿಕ್ ಅಲ್ಲ, ಬದಲಿಗೆ ವರ್ಷಾನುಗಟ್ಲೆ ನಡೆದ ಚಿಂತನೆ, ಚರ್ಚೆಯ ಫಲ. 2 ವರ್ಷ, 11 ತಿಂಗಳು ಮತ್ತೆ 18 ದಿನಗಳು. ಸುಮ್ನೆ ಒಂದ್ಸಲ ಯೋಚನೆ ಮಾಡಿ ನೋಡಿ. ದೇಶದ ಮೂಲೆ ಮೂಲೆಯ ಜನರ ಪ್ರತಿಯೊಂದು ಸಮುದಾಯದ ಆಸೆ, ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೊಂಡು ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಂದು ದಾಖಲೆಯನ್ನ ಸಿದ್ಧಪಡಿಸೋಕೆ ಇಷ್ಟು ಸಮಯ ಹಿಡಿತು. ಇದು ಅವರ ಸಮರ್ಪಣೆಗೆ ಒಂದು ದೊಡ್ಡ ಸಾಕ್ಷಿ. ಅಷ್ಟೇ ಅಲ್ಲ, ನಮ್ಮ ನಾಯಕರು ಸುಮ್ಮನೆ ತಮ್ಮ ಯೋಚನೆಗಳಿಗೆ ಸೀಮಿತವಾಗಿ ಕೂರ್ಲಿಲ್ಲ. ಜಗತ್ತಿನಾದ್ಯಂತ ಸುಮಾರು 60 ದೇಶಗಳ ಸಂವಿಧಾನಗಳನ್ನ ಆಳವಾಗಿ ಅಧ್ಯಯನ ಮಾಡಿದ್ರು. ಅಮೆರಿಕದ ಹಕ್ಕುಗಳಾಗಿರ್ಬೋದು, ಐರ್ಲೆಂಡ್ನ ನಿರ್ದೇಶಕ ತತ್ವಗಳಾಗಿರ್ಬೋದು, ಹೀಗೆ ಜಗತ್ತಿನ ಬೆಸ್ಟ್ ಐಡಿಯಾಗಳನ್ನ ತಗೊಂಡು ಅದನ್ನ ನಮ್ಮ ಭಾರತದ ಮಣ್ಣಿಗೆ, ನಮ್ಮ ಅಗತ್ಯಗಳಿಗೆ ತಕ್ಕ ಹಾಗೆ ಬದಲಾಯಿಸ್ಕೊಂಡ್ರು. ಫೈನಲ್ ಡ್ರಾಫ್ಟ್ ರೆಡಿ ಆದ್ಮೇಲೂ ಕೂಡ ಸುಮ್ನೆ ಒಪ್ಪಿಗೆ ಕೊಟ್ಟು ಬಿಡ್ಲಿಲ್ಲ. ಅದರ ಮೇಲೆ ಬರೋಬ್ಬರಿ 144 ದಿನಗಳ ಕಾಲ ಚರ್ಚೆ ನಡೀತು. ಪ್ರತಿಯೊಂದು ಆರ್ಟಿಕಲ್, ಪ್ರತಿಯೊಂದು ಪದದ ಬಗ್ಗೆನೂ ಚರ್ಚೆ, ವಾದವಿವಾದಗಳು ನಡೆದ್ವು. ನಮ್ಮ ಸಂವಿಧಾನ ಇವತ್ತು ಇಷ್ಟು ಗಟ್ಟಿಯಾಗಿ ನಿಲ್ಲೋಕೆ ಇದೇ ಕಾರಣ. ಈ ಇಡೀ ಪ್ರಕ್ರಿಯೆಯ ಸಾರಾಂಶವನ್ನೇ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಮಾತು ಹಿಡಿದಿಡುತ್ತೆ. ನಾವು ಪ್ರಪಂಚದ ಎಲ್ಲ ತಿಳಿದಿರುವ ಸಂವಿಧಾನಗಳನ್ನು ಜಾಲಾಡಿದ್ದೇವೆ. ಇದರ ಅರ್ಥ ಸ್ಪಷ್ಟ. ನಮ್ಮ ಸಂವಿಧಾನ ಒಂದು ಕಾಪಿ ಪೇಸ್ಟ್ ಡಾಕ್ಯುಮೆಂಟ್ ಅಲ್ಲ, ಅದು ಜಗತ್ತಿನ ಜ್ಞಾನವನ್ನ ನಮ್ಮ ಭಾರತದ ಮಣ್ಣಿಗೆ ಸರಿಹೊಂದುವ ಹಾಗೆ ರೂಪಿಸಿದ ಒಂದು ಅದ್ಭುತ ಕಲಾಕೃತಿ. ಸರಿ, ಸಂವಿಧಾನವನ್ನ ಹೇಗೆಲ್ಲ ಕಷ್ಟಪಟ್ಟು ರೂಪಿಸಿದ್ರು ಅಂತ ನೋಡಿದ್ವಿ. ಆದ್ರೆ ಅದರ ಒಳಗಡೆ ಏನಿದೆ, ಅದರ ಆತ್ಮ ಏನು? ಬನ್ನಿ, ಈಗ ಆ ಅಸಲಿ ವಿಷಯಕ್ಕೆ ಹೋಗೋಣ. ಯಾವುದೇ ಒಂದು ಪುಸ್ತಕಕ್ಕೆ ಮುನ್ನುಡಿ ಎಷ್ಟು ಮುಖ್ಯವೋ, ನಮ್ಮ ಸಂವಿಧಾನಕ್ಕೆ ಅದರ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅಷ್ಟೇ ಮುಖ್ಯ. ಯಾಕಂದ್ರೆ ಕೆಲವು ಸಾಲುಗಳಲ್ಲಿ ಇದು ಇಡೀ ಸಂವಿಧಾನದ ಆತ್ಮವನ್ನೇ ಹಿಡಿದಿಡುತ್ತೆ. ನಮ್ಮ ದೇಶದ ಕನಸುಗಳೇನು ಅನ್ನೋದರ ಒಂದು ಸಣ್ಣ ಝಲಕಿದು. ಇದರಲ್ಲಿ ಬರುವ ಮೊದಲನೇ ಪದ ಅತ್ಯಂತ ಪ್ರಮುಖವಾದ ಪದ, ಸಾರ್ವಭೌಮ. ಇದರ ಅರ್ಥ ಸಿಂಪಲ್. ನಮ್ಮ ದೇಶದ ನಿರ್ಧಾರಗಳನ್ನ ನಾವೇ ತಗೋತೀವಿ. ಬೇರೆ ಯಾವ ದೇಶವೂ ನಮ್ಮ ಮೇಲೆ ಅಧಿಕಾರ ಚಲಾಯಿಸೋಕೆ ಆಗಲ್ಲ. ಬ್ರಿಟಿಷರ ಕಾಲದ ಹಾಗೆ ಲಂಡನ್ನಿಂದ ಆರ್ಡರ್ಗಳು ಬರೋಲ್ಲ. ಭಾರತದ ಭವಿಷ್ಯವನ್ನ ಇನ್ನು ಮುಂದೆ ಭಾರತೀಯರೇ ಬರಿತಾರೆ. ಮುಂದಿನ 2 ಪ್ರಮುಖ ಪದಗಳು ಸಮಾಜವಾದಿ ಮತ್ತು ಜಾತ್ಯತೀತ. ಹೌದು, ಈ ಪದಗಳನ್ನ ಸಂವಿಧಾನಕ್ಕೆ ನಂತರ ಸೇರಿಸಿದ್ದು, ಆದರೂ ಇವು ನಮ್ಮ ದೇಶದ ಗುರಿಯನ್ನ ತುಂಬಾನೇ ಸ್ಪಷ್ಟಪಡಿಸ್ತವೆ. ಅಂದ್ರೆ ಎಲ್ಲರಿಗೂ ಆರ್ಥಿಕ ಸಮಾನತೆ ಸಿಗ್ಬೇಕು ಮತ್ತು ಸರ್ಕಾರಕ್ಕೆ ಯಾವುದೇ ಒಂದು ಧರ್ಮ ಅಂತ ಇರೋಲ್ಲ, ಎಲ್ಲಾ ಧರ್ಮಗಳನ್ನು ಒಂದೇ ರೀತಿ ನೋಡ್ಬೇಕು ಅನ್ನೋದು. ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದ್ರೆ ನಮ್ಮನ್ನ ಯಾರು ಆಳ್ಬೇಕು ಅಂತ ನಾವೇ ವೋಟ್ ಹಾಕಿ ನಿರ್ಧಾರ ಮಾಡ್ತೀವಿ. ಅಷ್ಟೇ ಅಲ್ಲ, ನಮ್ಮ ದೇಶದ ಮುಖ್ಯಸ್ಥರಾದ ರಾಷ್ಟ್ರಪತಿಗಳು ಕೂಡ ರಾಜರ ತರಹ ವಂಶಪಾರಂಪರ್ಯ ಮಾಡಿ ಬರೋದಿಲ್ಲ. ಅವರು ಕೂಡ ಚುನಾಯಿತರಾಗ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯು ಈ ದೇಶದ ಪ್ರಧಾನಿಯಾಗಬಹುದು ಅನ್ನೋದಕ್ಕೆ ಇದೇ ಅಡಿಪಾಯ.
ಸಂವಿಧಾನ ಕೇವಲ ದೇಶ ಹೇಗೆ ನಡಿಬೇಕು ಅಂತ ಹೇಳೋದಿಲ್ಲ, ಅದು ಪ್ರತಿಯೊಬ್ಬ ಪ್ರಜೆಗೂ ಕೆಲವು ಗ್ಯಾರಂಟಿಗಳನ್ನ ಕೊಡುತ್ತೆ. ಅವೇ ನಮ್ಮ ಮೂಲಭೂತ ಹಕ್ಕುಗಳು. ಇವು ನಮ್ಮ ರಕ್ಷಾ ಕವಚದ ಹಾಗೆ. ಸರ್ಕಾರ ಕೂಡ ಇವುಗಳನ್ನ ನಮ್ಮಿಂದ ಸುಲಭವಾಗಿ ಕಿತ್ಕೊಳ್ಳೋಕೆ ಆಗಲ್ಲ. ಈ ಹಕ್ಕುಗಳಲ್ಲೇ ವಿಧಿ 32 ಅಂದ್ರೆ ಆರ್ಟಿಕಲ್ 32 ಬಗ್ಗೆ ಅಂಬೇಡ್ಕರ್ ಅವರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಇದನ್ನ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಈ ಒಂದೇ ಒಂದು ಹಕ್ಕು ಇಲ್ಲ ಅಂದಿದ್ರೆ ಉಳಿದ ಎಲ್ಲಾ ಹಕ್ಕುಗಳು ಬರೀ ಪೇಪರ್ ಮೇಲಿನ ಅಕ್ಷರಗಳಾಗ್ತಿದ್ವು. ನಮ್ಮ ಹಕ್ಕುಗಳಿಗೆ ಧಕ್ಕೆ ಆದಾಗ ನೇರವಾಗಿ ಕೋರ್ಟ್ ಮೆಟ್ಲೇರೋಕ್ಕೆ ನಮ್ಗೆ ಅಧಿಕಾರ ಕೊಡೋದೇ ಈ ವಿಧಿ. ಸರಿ, ಒಂದು ಪ್ರಶ್ನೆ ಬರುತ್ತೆ. 70 ವರ್ಷಗಳ ಹಿಂದೆ ಬರೆದ ಈ ಪುಸ್ತಕ ಇವತ್ತಿಗೂ ರೆಲೆವೆಂಟ್ ಆಗಿದೆಯಾ? ಖಂಡಿತ ಇದೆ. ಯಾಕಂದ್ರೆ ನಮ್ಮ ಸಂವಿಧಾನದ ಅತಿ ದೊಡ್ಡ ಮತ್ತು ಅತ್ಯಂತ ಅದ್ಭುತವಾದ ಶಕ್ತಿಯೆಂದ್ರೆ ಅದು ಕಾಲಕ್ಕೆ ತಕ್ಕಂತೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ನೋಡಿ, ಕೆಲವು ದೇಶಗಳ ಸಂವಿಧಾನ ಕಲ್ಲಿನ ತರಹ, ಉದಾಹರಣೆಗೆ ಅಮೆರಿಕ, ಅದನ್ನ ಬದಲಾಯಿಸೋದು ಅಸಾಧ್ಯದ ಮಾತು. ಇನ್ನು ಕೆಲವು ದೇಶಗಳ ಸಂವಿಧಾನ ಬ್ರಿಟನ್ನ ಹಾಗೆ ನೀರಿನ ತರಹ, ಅದನ್ನ ಸುಲಭವಾಗಿ ಬದಲಾಯಿಸಬಹುದು. ಆದ್ರೆ ಭಾರತ, ನಮ್ಮದು ಇವೆರಡರ ನಡುವಿನ ಒಂದು ಸುವರ್ಣ ಮಧ್ಯಮ ಮಾರ್ಗ. ಸಂವಿಧಾನದ ಮೂಲಭೂತ ರಚನೆ, ಅದರ ಆತ್ಮ ಸ್ಥಿರವಾಗಿದೆ, ಆದ್ರೆ ಕಾಲಕ್ಕೆ ತಕ್ಕಂತೆ ಬೇರೆ ನಿಯಮಗಳನ್ನ ಬದಲಾಯಿಸೋಕೆ ಅವಕಾಶ ಇದೆ. ಅದಕ್ಕೆ ನಮ್ಮ ಸಂವಿಧಾನವನ್ನ ಜೀವಂತ ದಾಖಲೆ ಅಥವಾ ಅ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಕರೆಯೋದು. ಯಾಕಂದ್ರೆ ಅದು ಕಲ್ಲಿನಲ್ಲಿ ಕೆತ್ತಿದ ಶಾಸನದ ಹಾಗೆ ಜಡವಾಗಿಲ್ಲ. ಅದು ನಮ್ಮ ದೇಶದ ಜೊತೆ ಬೆಳೆಯುತ್ತೆ, ನಮ್ಮ ಸಮಾಜದ ಜೊತೆ ಉಸಿರಾಡುತ್ತೆ. ಅದೇ ಅದರ ಶಕ್ತಿ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. 70ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ನಮ್ಮ ನಾಯಕರು ಬರೆದ ಈ ಅದ್ಭುತ ನೀಲನಕ್ಷೆ ಇವತ್ತಿನ ಆಧುನಿಕ ಭಾರತದ ಸವಾಲುಗಳನ್ನ ಎದುರಿಸೋಕೆ ಎಷ್ಟರ ಮಟ್ಟಿಗೆ ಸಶಕ್ತವಾಗಿದೆ? ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ.